ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಗ್ರಾಮೀಣ ಆಡಳಿತಾಧಿಕಾರಿಗಳು ಇವತ್ತು ಏನು ಮುಷ್ಕರ ಕುಂತಿದ್ದಾರೆ, ಹಿಂದೆ ಏನು ಸರ್ಕಾರ ಹೇಳಿತ್ತು ಅದನ್ನು ನೆರವೇರಿಸಿಲ್ಲ. ಇವತ್ತು ನಾನಾದರೂ ಹೇಳೋದಷ್ಟೇ, ಇವತ್ತು ಏನು ಗ್ರಾಮದಲ್ಲಿ ಏನು ಕೆಲಸ ಮಾಡ್ತಾಯಿದ್ದಾರೆ, ಇವತ್ತು 60 ನಮ್ಮ ತಾಲೂಕಲ್ಲಿ 65 ಜನ, ಇವತ್ತು 65 ವೃಂದ ಇರೋದು ರಕ್ಷಣ 62 ವೃಂದ ಏನಿದ್ದಾವೆ. ಇವತ್ತು ಸೆಕ್ರೆಟರಿಗಳು ಭಾಳ ಕಷ್ಟ ಆಗ್ತೈತೆ ಕೆಲಸ ಮಾಡೋದಕ್ಕೆ. ಇವತ್ತು ಎಲ್ಲ ಕೆಲಸಗಳು ಅವ್ರ ಮುಖಾಂತರನೇ ಇವತ್ತು ಕೆಲಸ ಮಾಡಬೇಕಾಗಿತ್ತು. ಆ ದೆಸೆಯಿಂದ ಈ ತಾಲೂಕಿಗೆ ನಾನು ಜಿಲ್ಲಾಡಳಿತನೂ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, 100 ಆಡಳಿತ ಕೇಂದ್ರವನ್ನು ಮಾಡಿಕೊಡ್ಬೇಕು ಅಂತಲ್ಲಾದರೂ ನಾನಾದರೂ ಮನವಿ ಮಾಡ್ತೇನೆ. ಇವತ್ತು ನಾನು ಹೇಳಿದೆ, ರಂಗಶಮಣ್ಣ ಹೇಳಿದ್ರು, ಎಲ್ಲ ವಿವರವಾಗಿ ಮಾತನಾಡಿದರು. ನಾನಾದರೂ ಹೇಳೋದಿಷ್ಟೇ, ಇವತ್ತು ನಮ್ಮ ತಾಲೂಕಿನ ಇವತ್ತು ಏನು ಸಚಿವರಿದ್ದಾರೆ, ಮಾಜಿ ಸಚಿವರು ಮತ್ತು ದೆಹಲಿ ಪ್ರತಿನಿಧಿ ಜಯಚಂದ್ರ ಸಾಹೇಬ್ರು ಏನಿದ್ದಾರೆ, ಇವತ್ತು ಈ ತಾಲೂಕಿನ ಶಾಸಕರು, ಇವತ್ತು ಏನು ಅವ್ರಿಗೆ ಮನವಿ ಮಾಡ್ತೇನೆ ನಾನು. ಇವತ್ತು ಕಂದಾಯ ಸಚಿವರಿದ್ದಾರೆ, ಆ ಕಂದಾಯ ಸಚಿವರು ಮುಖೇನ ಇವತ್ತು ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇವತ್ತು ನಮಗೆ ರೈತರಿಗೆ ಭಾಳ ಅನ್ಯಾಯ ಆಗ್ತಾಯಿದೆ. ಇವತ್ತು ಇವರು ಕೆಲಸ ಮಾಡ್ತಿರೋದು, ಇವತ್ತು ನಮ್ಮ ಜನಗಳಿಗೆ ಅನುಕೂಲ ಮಾಡಿಕೊಡ್ತಿರೋದು ವಿಲೇಜ್ ಅಕೌಂಟೆಂಟ್ಗಳು. ಇವತ್ತು ಏನಾದರೂ ಸಣ್ಣ ಪುಟ್ಟ ಕೆಲಸಗಳು ಇವತ್ತು ಸಹಾಯ ಆಗ್ತಿರೋದು ಅವ್ರ ಕಡೆಯಿಂದ. ಆ ದೆಸೆಯಿಂದ ಇವತ್ತು ಕೂಡಲೇ ನಮ್ಮ ಶಿರಾ ಕ್ಷೇತ್ರ ಶಾಸಕರನ್ನು ಮತ್ತೊಮ್ಮೆ ಮನವಿ ಮಾಡ್ತಾ ಇವತ್ತು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು, ಕೂಡಲೇ ಸರ್ಕಾರ ಗಮನ ತರಿಸ್ಬೇಕು ಅಂತಲ್ಲ. ಆದರೂ ನಾನಾದರೂ ಹೇಳ್ತಾ 2 ಮಾತು ಮುಗಿಸ್ತೇನೆ. ಜೈ ಜಯಕಾರ.